ಇನ್ನು ಮಹಿಳಾ ರಾಜಕಾರಣಿಗ ಬಂಪರ್ ಗಿಫ್ಟ್ ಬಂದಿದೆ. ಹಾಗಾದ್ರೆ ಏನಪ್ಪ ಒಂದು ಬಂಪರ್ ಗಿಫ್ಟ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇನ್ನು ಮಹಿಳಾ ರಾಜಕಾರಣಿಗಳಿಗ ಬಂಪರ್ ಗಿಫ್ಟ್ ಅನ್ನು ನೀಡಲಾಗಿದೆ. ಸಂಸತ್ತಿನ ಮೆಟ್ಟಿಲೇರಲು ಸಜ್ಜಾಗ್ತಾ ಇದೆ ಮಹಿಳಾ ಪಡೆ. ಇದು ಮಹಿಳಾ ಮಣಿಗಳು ನೋಡ್ಲೇಬೇಕಾದಂತಹ ಸ್ಟೋರಿ. ಇದು ಶಕ್ತಿ ದೇವತೆಗಳ ಕೈಗೆ ಸಿಗಲಿದೆ ದೇಶದ ಚುಕ್ಕಾಣಿ. ಬಜೆಟ್ ಅಧಿವೇಶನದಲ್ಲಿ ಮಹಿಳೆಯರಿಗೆ ಬಿಗ್ ಗಿಫ್ಟ್. 2029 ಚುನಾವಣೆಯಲ್ಲಿ ಲೇಡೀಸದೇ ದರ್ಬಾರ್. ಲೋಕಸಭೆಯಲ್ಲಿ 273 ಸೀಟುಗಳು ಮಹಿಳೆಯರಿಗೆ ಫಿಕ್ಸ್. ಮಹಿಳಾ ಮೀಸಲಾತಿ ಜಾರಿಗೆ ಕೇಂದ್ರದಿಂದ ಮಾಸ್ಟರ್ ಪ್ಲಾನ್. ಇದು ಭಾರತೀಯ ನಾರಿಯರ ಪಾಲಿನ ಐತಿಹಾಸಿಕ ಕ್ಷಣ. ಇದು ಮಹಿಳಾ ರಾಜಕಾರಣಿಗಳಿಗೆ ಈಗ ಬಂಪರ್ ಗಿಫ್ಟ್ ಸಿಕ್ಕಿದೆ. ಸಂಸತ್ತಿನ ಮೆಟ್ಟಿಲೇರಲು ಈಗ ಮಹಿಳಾ ಪಡೆ ಎಲ್ಲರೂ ಕೂಡ ಸಜ್ಜಾಗ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗ 2029 ಚುನಾವಣೆಯಲ್ಲಿ ಲೇಡೀಸದೇ ದರ್ಬಾರ್ ಅಂತ ಹೇಳಬಹುದು. ಲೋಕಸಭೆಯಲ್ಲಿ ಮಹಿಳೆಯರಿಗೆ ಸಿಗಲಿದೆ ಸಿಂಹಪಾಲು. ಇತಿಹಾಸವನ್ನೇ ಬದಲಿಸಲಿದೆ ನಾರಿ ಶಕ್ತಿ ಅಭಿನಂದನ್ ಅಧಿನಿಯಮ. ಇನ್ಮೇಲೆ ದೆಹಲಿ ದರ್ಬಾರ್ನಲ್ಲಿ ಮಹಿಳೆಯರದ್ದೇ ಸೌಂಡ್ ಇರುತ್ತೆ. ಸಂಚಲನ ಮೂಡಿಸಿದ ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ. ಮಹಿಳಾ ರಾಜಕಾರಣಿಗಳೇ ಅಲರ್ಟ್, ನಿಮಗೆ ಬಿಗ್ ಚಾನ್ಸ್ ಸಿಕ್ಕಿದೆ. ಈ ಒಂದು ಅವಕಾಶವನ್ನ ಉಪಯೋಗ ಮಾಡ್ಕೊಳ್ಬಹುದು. 543ರಿಂದ 816ಕ್ಕೆ ಏರಲಿದೆ ಲೋಕಸಭಾ ಸೀಟುಗಳ ಸಂಖ್ಯೆ. ಮಹಿಳೆಯರಿಗೆ ಬಹಳ ಒಂದು ಸಿಹಿಯ ವಿಚಾರ ಇದು ಅಂತ ಹೇಳ್ಬೋದು. ಅಂದ್ರೆ ಮಹಿಳಾ ರಾಜಕಾರಣಿಗಳು ಯಾರಿದ್ದಾರೆ ಅವರಿಗೆ ಒಂದು ಸಿಹಿ ವಿಚಾರ ಸಿಕ್ಕಿದೆ. 2019ರಲ್ಲಿ ಇನ್ಮೇಲೆ ಚುನಾವಣೆ ಅಂತಂದ್ರೆ ಲೇಡೀಸ್ ಅದೇ ದರ್ಬಾರ್ ಇರುತ್ತೆ. ಲೋಕಸಭೆಯಲ್ಲಿ 273 ಸೀಟುಗಳನ್ನ ಮಹಿಳೆಯರಿಗೆ ಈಗ ಫಿಕ್ಸ್ ಮಾಡಲಾಗಿದೆ. ಈ ಮೊದಲು 543 ಇತ್ತು. ಆ ಒಂದು 543ರಿಂದ 816ಕ್ಕೆ ಲೋಕಸಭಾ ಸೀಟುಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.